ಬೆಂಗಳೂರು ಬ್ಲಾಸಮ್ಸ್ ಜಿಲ್ಲೆ 319 ಹಿಂದುಳಿದ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಹಣವನ್ನು ಸಂಗ್ರಹಿಸುವ ಮತ್ತು ಹಿರಿಯ ನಾಗರಿಕರಿಗೆ ಕನ್ನಡಕವನ್ನು ಒದಗಿಸುವ ಉದಾತ್ತ ಉದ್ದೇಶದೊಂದಿಗೆ ಹಿಟ್ ಫಾರ್ ಸೈಟ್ ನಿಧಿ ಸಂಗ್ರಹ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ಆಯೋಜಿಸಿತು. ಈ ಕಾರ್ಯಕ್ರಮವನ್ನು ಅಸೋಸಿಯೇಷನ್ ಅಧ್ಯಕ್ಷೆ ವಿನುತಾ ಹರೀಶ್, ಜಿಲ್ಲಾ ಅಧ್ಯಕ್ಷೆ ಇಶಿತಾ ಸಮೀರ್ ಸೇಠ್ ಮತ್ತು ವಿಶೇಷ ಅತಿಥಿ ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಕೆ.ವಿ. ಸಿದ್ಧಾರ್ಥ್ ಅವರು ಅಲಂಕರಿಸಿದರು. ನಟಿ ಅದ್ವಿತಿ ಶೆಟ್ಟಿ ಮತ್ತು ಮಿಸ್ ವರ್ಲ್ಡ್ ಯೂನಿವರ್ಸಲ್ ಸ್ಫೂರ್ತಿ ಶ್ರೀ ಸೇರಿದಂತೆ ಸೆಲೆಬ್ರಿಟಿ ಅತಿಥಿಗಳು ಸಹ ಉಪಸ್ಥಿತರಿದ್ದರು ಮತ್ತು ಈ ಸಂದರ್ಭಕ್ಕೆ ಹೆಚ್ಚಿನ ಮೌಲ್ಯವನ್ನು ಸೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಹಿಂದಿನ ಅಧ್ಯಕ್ಷರು ಮತ್ತು ವಿವಿಧ ಇನ್ನರ್ ವೀಲ್ ಕ್ಲಬ್ಗಳ ಸದಸ್ಯರು ಭಾಗವಹಿಸಿದ್ದರು. ಇದು ನಿಜವಾಗಿಯೂ ಸ್ಮರಣೀಯ ಸಭೆಯಾಗಿದೆ. ಕ್ಲಬ್ ಅಧ್ಯಕ್ಷೆ ಡಾ. ಮೀನಾ ಕೋದಂಡರಾಮ್, ಕಾರ್ಯದರ್ಶಿ ಡಾ. ನಿಶಿತಾ ರಾವ್, ಜಿಲ್ಲಾ ಸಂಪಾದಕಿ ಸುನಿತಾ ರವಿ ಮತ್ತು ನಿಕಟಪೂರ್ವ ಅಧ್ಯಕ್ಷೆ ಸಚಿನಾ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಬೆಂಗಳೂರು ಬ್ಲಾಸಮ್ಸ್ನ ಇನ್ನರ್ ವೀಲ್ ಕ್ಲಬ್ನ ಹಿಂದಿನ ಅಧ್ಯಕ್ಷರು ಮತ್ತು ಉತ್ಸಾಹಭರಿತ ಸದಸ್ಯರ ಬೆಂಬಲದೊಂದಿಗೆ ಇದನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ನಡೆಸಲಾಯಿತು ಮತ್ತು ಎಲ್ಲರಿಂದಲೂ ಅದ್ಭುತ ಬೆಂಬಲವನ್ನು ಪಡೆಯಿತು. ಸಂಪೂರ್ಣ ಹಿಟ್ ಫಾರ್ ಸೈಟ್ ನಿಧಿ ಸಂಗ್ರಹಣೆ ಕ್ರಿಕೆಟ್ ಪಂದ್ಯಾವಳಿಯು ಅದ್ದೂರಿಯಾಗಿ ಯಶಸ್ವಿಯಾಯಿತು ಮತ್ತು ಅತ್ಯಂತ ಸಕಾರಾತ್ಮಕ ಮತ್ತು ಸ್ಮರಣೀಯ ಟಿಪ್ಪಣಿಯೊಂದಿಗೆ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ನಾನು ಸಚಿನಾ ಮೋಹನ್, ಇನ್ನರ್ ವೀಲ್ ಕ್ಲಬ್ ಬ್ಯಾಂಗ್ಳೂರ್ ಬ್ಲಾಸ್ನ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್. ನಮ್ಮ ಈ ವರ್ಷದ ಹೊಸ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಮೀನಾ ಕೋದಂಡರಾಮ್ ಅವರ ನೇತೃತ್ವದಲ್ಲಿ, ಅದರಲ್ಲೂ ನಮ್ಮ ಈ ಬೆಂಗಳೂರಿನಲ್ಲಿ ಡಿಸ್ಟ್ರಿಕ್ಟ್ 319ನ ಅಸೋಸಿ ಫಸ್ಟ್ ನಮ್ಮೆಲ್ಲರಿಗೂ ಖುಷಿಯಾಗುವಂಥ ವಿಷಯ ಅಂದರೆ, ನಾನು ಫಸ್ಟ್ ಟೈಮು ನಾನು ಇನ್ನರ್ ವೀಲ್ ಕಾಲಿಟ್ಟಾಗ ಡಿಸ್ಟ್ರಿಕ್ಟ್ 319ಇಂದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ವಿನುತಾ ಹರೀಶ್ ಅವರು, ಹಾಗೆ ಡಿಸ್ಟ್ರಿಕ್ಟ್ ಚೇರ್ಮನ್ ಇಶಿತಾ ಸೇಠ್, ಹಾಗೆ ನಮ್ಮ ಚಾರ್ಟರ್ಡ್ ಪ್ರೆಸಿಡೆಂಟ್ ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ಹಿಟ್ ಫಾರ್ ಸೈಟ್ ಕ್ರಿಕೆಟ್ನ ಮಾಡ್ತಾ ಇದ್ವಿ. ಇದು ಯಾಕೆ ಅಂತಂದರೆ, ನಮ್ಮ ಒಂದು ಕ್ಲಬ್ನ ಒಂದು ಒಗ್ಗಟ್ಟಿಂದ, ಹಾಗೆ ಬಡ ಜನರ ಒಂದು ಕಣ್ಣಿನ ಸರ್ಜರಿ ಹಾಗೂ ವಯಸ್ಕರಿಗೆ ಸ್ಪೆಕ್ಸ್ನ ನಾವು ಕೊಡೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ ಇದು ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನರ್ ವೀಲ್ ಕ್ಲಬ್ ಅವರ ಒಂದು ಅಮೇಝಿಂಗ್ ಆಗಿರೋ ಇನಿಷಿಯೇಟಿವ್ ಹಿಟ್ ಫಾರ್ ಸೈಟ್ ಅಂತ ಒಂದು ಇವೆಂಟ್ಗೆ ಬಂದಿದ್ದೀನಿ. ಆ್ಯಂಡ್ ಇದೊಂದು ವಿಮೆನ್ಸ್ ಕ್ರಿಕೆಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಒಂದು ಫಂಡ್ ರೇಸರ್ ಇವೆಂಟ್. ಅಂದರೆ ಇದರಿಂದ ಬಂದಿರುವಂತಹ ಫಂಡ್ಸಿಂದ ಓಲ್ಡ್ ಏಜ್ ಹೋಮ್ಸಲ್ಲಿರುವಂಥ ಎಲ್ಲರಿಗೂ ಐ ಚೆಕಪ್ ಮಾಡಿಬಿಟ್ಟು ಅವ್ರಿಗೆ ಗ್ಲಾಸಸ್ ಅಂತ ಏನು ಬೇಕೋ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಅಮೇಝಿಂಗ್ ಇನಿಷಿಯೇಟಿವ್. ಯಾಕಂದರೆ ಸ್ಪೋರ್ಟ್ಸ್ ಜೊತೆ ಇಂಥ ಇನಿಷಿಯೇಟಿವ್ ಇಟ್ಟಾಗ ತುಂಬ ಹೆಣ್ಮಕ್ಳಿಗೂ ಒಂಥರ ಒಂದು ಮೋಟಿವೇಶನ್ ಆಗುತ್ತೆ. ಆಮೇಲೆ ಇದೊಂಥರ ಚಾರಿಟಿ ಇವೆಂಟ್ ಆಗಿರೋದ್ರಿಂದ ಎಷ್ಟೋ ಜನರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಇಂಥ ಒಂದು ಪ್ರೋಗ್ರಾಮ್ಗೆ ನಾನು ಬಂದಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಸ್ಪೋರ್ಟ್ಸ್ ಅನ್ನೋದು ಒಂಥರ ತುಂಬ ಹತ್ತಿರ ನನಗೆ. ಬಿಕಾಸ್ ನಾನು ಕೂಡ ತುಂಬ ಸ್ಪೋರ್ಟ್ಸಲ್ಲಿ ಇದ್ದವಳು, ಕ್ರಿಕೆಟ್ ಕೂಡ ಆಡಿದ್ದೀನಿ. ಆ್ಯಂಡ್ ಇವತ್ತು ಇಷ್ಟು ಜನ ಅಂದರೆ ನಮ್ಮ ಅಮ್ಮನ ಏಜ್ ಅಥವಾ ಅದಕ್ಕಿಂತ ಕಮ್ಮಿ ಅವರು ಇದ್ದಾರೆ. ಎಲ್ಲರೂ ಇಷ್ಟು ಸ್ಪೋರ್ಟಿವ್ ಆಗಿ ಬಂದಿದ್ದಾರೆ. ಅದು ಒಂದೇ ಒಂದು ರೀಸನ್ಗೋಸ್ಕರ, ಅದು ಒಂದು ಕಾಸ್ಗೋಸ್ಕರ. ಸೊ ಐ ಥಿಂಕ್ ಇನ್ನರ್ ವೀಲ್ ಕ್ಲಬ್ಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಎಸ್, ಇನ್ನರ್ ವೀಲ್ ಒಂದು ಆರ್ಗನೈಸೇಷನ್ನು ಆಲ್ ಓವರ್ ದ ವರ್ಲ್ಡ್ 102 ಕಂಟ್ರೀಸಲ್ಲಿದ್ದೀವಿ. ಆಮೇಲೆ ಇಂಡಿಯಾಲಿ ಮೋರ್ ದೆನ್ 60,000 ಮೆಂಬರ್ಸ್ ಇದ್ದೀವಿ. 27 ಡಿಸ್ಟ್ರಿಕ್ಸಲ್ಲಿದ್ದೀವಿ. ಇನ್ನರ್ ವೀಲ್ ಡಿಸ್ಟ್ರಿಕ್ಟ್ 319 27 ಡಿಸ್ಟ್ರಿಕ್ಸಲ್ಲಿ 1 ಡಿಸ್ಟ್ರಿಕ್ಟು. ಇನ್ನರ್ ವೀಲ್ ಡಿಸ್ಟ್ರಿಕ್ಟ್ 319ಅಲ್ಲಿ 47 ಕ್ಲಬ್ ಇದ್ದೀವಿ. 47 ಕ್ಲಬ್ಬಲ್ಲಿ ಡಿಸ್ಟ್ರಿಕ್ಟ್ ಇದು ಇನ್ನರ್ ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಬ್ಲಾಸಮ್ಸು ಒಂದು. ಇನ್ನರ್ ವೀಲ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಬ್ಲಾಸಮ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರು ಹಿಟ್ ಫಾರ್ ಸೈಟ್ ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ರು. ಅಂದರೆ ಫಂಡ್ ರೈಸಿಂಗ್ ಥರ ಕ್ರಿಕೆಟ್, ಹೆಣ್ಮಕ್ಳಿಗೆ ಕ್ರಿಕೆಟ್ ನಮ್ಮ ಇನ್ನರ್ ವೀಲ್ ಮೆಂಬರ್ಸ್ನೆಲ್ಲ ಕರೆದು ಒಂದು 4-5 ಟೀಮ್ಸ್ ಮಾಡಿ ಕ್ರಿಕೆಟ್ ಮ್ಯಾಚಸ್ ಆಡಿಸಿ ಅದರಿಂದ ಬರೋ ಫಂಡನ್ನ ಸರ್ವಿಸ್ ಆಗಿ ಕೊಡೋದು. ಅಂದರೆ ಲಾಸ್ಟ್ ಟೈಮು ಮೋದಿ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದ್ರು. ಈ ವರ್ಷ 2 ಓಲ್ಡ್ ಏಜ್ ಹೋಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಓಲ್ಡ್ ಏಜ್ ಹೋಮಲ್ಲಿರೋ ವೃದ್ಧರಿಗೆ ಐ ಟೆಸ್ಟಿಂಗ್ ಮಾಡಿಸಿ, ರಾಮಯ್ಯ ಹಾಸ್ಪಿಟ್ಲಲ್ಲಿ ಐ ಟೆಸ್ಟಿಂಗ್ ಮಾಡಿ ಆ ಸ್ಪೆಕ್ಸ್ನ ವಯಸ್ಸಾದ ಮಹಿಳೆಯರಿಗೆ ಕೊಡಬೇಕಂತ ಈ ವರ್ಷ ಡಿಸೈಡ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಬ್ಲಾಸಮ್ಸ್ ಕ್ಲಬ್ ಅವರು. ನಾನು ಆ್ಯಸ್ ಅ ನ್ಯಾಷನಲ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿ ಇವತ್ತು
ಇದನ್ನು ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದೀನಿ. ಐ ಆಮ್ ಆಲ್ಸೋ ಒಂದು ಸ್ಪೋರ್ಟ್ಸ್ ಪರ್ಸನ್. ಆಮೇಲೆ ತುಂಬ ಖುಷಿಯಾಗೋದು ವಿಷಯ ಏನಂದರೆ ನಾನು ನನ್ನ ಹೋಮ್ ಡಿಸ್ಟಿಕ್ ಬಂದು 319. ನಾನು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆದರೂ ಅದು ಇರುತ್ತಲ್ಲ ನಮ್ಮನೆ ಅಂತ, ನಮ್ಮ ಡಿಸ್ಟಿಕ್ಕಿಗೆ ಬಂದರೆ ಆ ಖುಷಿ ಬೇರೆಯೇ. ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಆಗ್ತಾಯಿದೆ ನಮ್ಮ ಡಿಸ್ಟಿಕಲ್ಲಿ. ಕರ್ನಾಟಕದಲ್ಲಿ ಇರೋದ್ರಲ್ಲಿ 3 ಡಿಸ್ಟಿಕಾಗಿ ಡಿವೈಡ್ ಆಗಿದೆ. ಸೊ 319 ಅದ್ರದ್ದು ಒಂದು ಡಿಸ್ಟಿಕ್ಕು. ಈ ವರ್ಷ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನಮ್ಮ ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಬಂದ್ಬಿಟ್ಟು ಫಿಟ್ ಗರ್ಲ್ ಅಂತ. ಸೊ ಇವ್ರು ಮಾಡ್ತಾ ಇರೋ ಪ್ರಾಜೆಕ್ಟು ಆ ಫಿಟ್ ಗರ್ಲ್ ಕೊಟ್ಟಿರೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೊಟ್ಟಿರೋ ಥೀಮ್ಗೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಆಮೇಲೆ ಇಂಟರ್ನ್ಯಾಷನಲ್ ಥೀಮ್ ಈ ಸರಿ ಬಂದುಬಿಟ್ಟು ಗ್ರೋ ಆ್ಯಂಡ್ ಫ್ಲರಿಶ್. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಇಂಗ್ಲಾಕ್ ವೆಂಡಮನ್ ಅಂತ ಸ್ವೀಡನ್ ಅವರು ಗ್ರೋ ಆ್ಯಂಡ್ ಫ್ಲರಿಶ್ ಅಂತ ಥೀಮ್ ಕೊಟ್ಟಿದ್ದಾರೆ. ನಮ್ಮ ಇನ್ನರ್ವೀಲ್ ಮೋಟೋ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಆ್ಯಂಡ್ ಸರ್ವಿಸ್. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ಫ್ರೆಂಡ್ಶಿಪ್ ಎಲ್ಲ ಲೇಡೀಸ್ ಸೇರಿ ಒಂದು ಆಟ ಆಡ್ತಾ ಇದ್ದೀವಿ, ಅದ್ರ ಜೊತೆಗೆ ಒಂದು ಸರ್ವಿಸ್ಸು ಮಾಡ್ತಾ ಇದ್ದೀವಿ. Namaskara, my name is Purti. I'm your Miss World Universal 2026. I'm basically from Canada, but my roots are Bangalore, so I'm very happy to be here. I want to wish all the teams a very, very good luck, all the very best, and just happy to be here. Thank you. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿದ್ದಕ್ಕೆ. ಒಳ್ಳೆ ಇನಿಷಿಯೇಟಿವ್ ಇದು. ಹೆಡ್ ಫಾರ್ ಸೈನ್ಸ್ ಓಲ್ಡ್ ಏಜ್ ಹೋಮಲ್ಲಿ ಕ್ಲಾಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಇನಿಷಿಯೇಟಿವ್ನ. ಸೊ ಇದರಲ್ಲಿ ನಾನು ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇಲ್ಲಿ ಎಲ್ಲ ಹೆಂಗಸರು ಕ್ರಿಕೆಟ್ ಆಡೋದ್ರಿಂದ ನೋಡಿದ್ರೂ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲರಿಗೂ ನಾನು ಇದೇ ಥರ ಈ ಕ್ಲಬ್ ಅವ್ರಿಗೆ ಇದೇ ಥರ ಇನಿಷಿಯೇಟಿವ್ಸ್ ಮಾಡ್ತಾ ಇರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ತಂಡದಲ್ಲಿ ಯಾರ್ಯಾರು ಆಡ್ತಾ ಇದ್ದಾರೆ ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಇಷ್ಟಪಡ್ತೀನಿ. I'm Dr. Meena Kodanram. I'm the president of Bangalore Blossoms, which is an offshoot of Rotary. It's the women's wing of Today we are all meeting here for a very important cause, that is Hit for Sight. The reason why we started this initiative is that eyesight is very important, and like for us, some of us it may be just wearing a glasses, but for the old people it's something that can even prevent them from a fall, or they can recognize a face. That's the reason we are doing this. And why cricket? Because we wanted to take the energy of the cricket and then give something back to the society. So today we have all gathered here. This initiative.